ಮಗಳು ಅಲ್ಲಿ ಉಕ್ಕುಡದ ಮಾರಮ್ಮನ ದೇವಸ್ಥಾನ ಪಾಂಡುಪುರದಲ್ಲಿ ದರ್ಶನಕ್ಕೆ ಹೋಗಿದ್ದಾಳೆ. ಹೋದಾಗ ಒಂದು VIP ಲೈನಲ್ಲಿ ನಿಂತಿದ್ದಾಳೆ. ಎರಡು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾಳೆ. ಒಂದು 3 ವರ್ಷದ 2 ವರ್ಷದ ಮಗು, ಒಂದು 4 ವರ್ಷದ ಒಂದು ಮಗುನ ಕರ್ಕೊಂಡು ಹೋಗಿದ್ದಾಳೆ. ಚಿಕ್ಕ ಮಗುನ ಕರ್ಕೊಂಡೋಗಿ ಕ್ಯೂವಲ್ಲಿ ನಿಂತಿದ್ದಾಳೆ. ಕ್ಯೂವಲ್ಲಿ ನಿಂತಿದ್ದಾಗ VIP ಕ್ಯೂವೇ ಅದು, VIP ಕ್ಯೂವಲ್ಲೇ ನಿಂತಿದ್ದಾಗ ಅಲ್ಲಿ ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, ಒಂದು ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ ಒಂದು ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, ಒಂದು ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿ ವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇದು ಮುಂದೆ ಆಗ್ದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೊಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತೇಳಿ. FIR ಮಾಡಿದ್ದಾರೆ, ಆಯಿತು. ನಾನು ಏನು FIR ಇದೆ ನೋಡಿಬಿಟ್ಟು ಅದ್ರ ಮೇಲೆ ಏನಿದೆ ಮಾತಾಡಿದೆ. ನಮ್ಮ ಮಗಳದೂ ಕಂಪ್ಲೇಂಟನ್ನು ತಗೋಬೇಕಾಯಿತು. ಸುಮಾರು ನನ್ನ ಮಗಳ ಕಂಪ್ಲೇಂಟು ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು DGಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನು ಮಾತಾಡ್ತೀನಿ. ಇಲ್ಲ, ನಾವು ಹೇಳೋದೇನೆಂದರೆ ದೇವಸ್ಥಾನ ನಮ್ಮ ನಂಬಿಕೆ ಇರುವಂಥದ್ದು. ನಾನು ನನ್ನ ಕುಟುಂಬದವರು ಎಲ್ಲರೂ ಕೂಡ ದೈವ ಭಕ್ತರು. ನಮಗೆ ನಂಬಿಕೆ ದೇವ್ರ ಮೇಲಿದೆ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಟೋಕಾಲ್ಸ್ ವ್ಯವಸ್ಥೆಗಳನ್ನು ತೆಗಿಬೇಕು. ಏನಂತ ಅಂದರೆ ಎಲ್ಲರೂ ಕೂಡ ಈ VIP ಹೋದಾಗ ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುತ್ತೆ. ಅದರಿಂದ ಪ್ರೋಟೋಕಾಲೇ ತೆಗೆದುಬಿಡಬೇಕು. ಯಾರಿಗೂ ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ದೇವ್ರ ಮುಂದೆ ಎಲ್ಲರೂ ಸಮಾನರೇ. ಎಲ್ಲರೂ ಕೂಡ ಕ್ಯೂವಲ್ಲೇ ಹೋಗುವಂಥ ಪದ್ಧತಿಯನ್ನು ಇಟ್ಟಾಗ ಇವಕ್ಕೆಲ್ಲ ಕೊನೆ ಆಗುತ್ತೆ. ಪೊಲೀಸರಿಗೂ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲ, ಗಲಾಟೆ ನೋಡ್ರಿ, ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಯಾವಾಗಲೂ. ಅವರೇನೋ ಪೊಲೀಸವ್ರು ಹೇಳಿದ್ದಾರೆ ಒತ್ತಡದಲ್ಲಿ, ನಾವು ತಡ್ಕೋಬೇಕು. ದೇವಸ್ಥಾನದಲ್ಲಿ ಯಾಕೆ ಬೈದೆ ಅಂತೇನೋ ಇವಳು ಪ್ರಶ್ನೆ ಮಾಡಿದ್ದಾಳೆ. ನನ್ನ ಮಗಳು 2 ಮಕ್ಕಳಿದೆಯಮ್ಮ, ಒಬ್ಬರನ್ನ ಬಿಟ್ಟು ನನ್ನ ಬಿಡ್ದಲ್ಲ ಇದಕ್ಕೆ ಪ್ರಶ್ನೆ ಮಾಡಿದಾಗ ಪ್ರಶ್ನೆ ಮಾತಿಗೆ ಮಾತು ಬೆಳೆದಿರ್ತದೆ. ಯಾರದೇ ನಾನು ಅವ್ರದ್ದೇ ಪೊಲೀಸವ್ರದ್ದು ತಪ್ಪಿದ್ರು ನಾನು ಅದು ತಲೆ ಕೆಡಿಸ್ಕೊಳ್ಳೋ. ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ನನ್ನ ಮಗಳು ಒಬ್ಬಳು ರಾಜಕಾರಣಿ ಮಗಳು. ಅವಳು ತಪ್ಪು ಮಾಡಿದಾಗ ತಪ್ಪೇ ಅದು. ಅವಳು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ನಾವು ಜನರಿಂದ ಆಯ್ಕೆ ಇರೋರು, ಅವರ ಮತದಿಂದ ಆಯ್ಕೆ ಆಗಿರೋಂಥವ್ರು ನಾವು ಸಾರ್ವಜನಿಕ ಜಾಗದಲ್ಲಿ ಯಾವಾಗಲೂ ಗೌರವವಾಗಿ ನಡ್ಕೋಬೇಕು. ನಾವು ಯಾವುದು ಅಹಂಕಾರಗಳನ್ನು ಪಡಬಾರ್ದು. ತಪ್ಪಾದರೆ ನಮ್ಮನ್ನೇ ಬೈಯೋದು ಜನ. ಅದರಿಂದ ನನ್ನ ಮಗಳು ತಪ್ಪು ಮಾಡಿದರೆ ತಪ್ಪಾಗಿ ನಾನು ಕ್ಷಮೆ ಕೇಳ್ತೀನಿ ಸಂದರ್ಭದಲ್ಲಿ. ಧನ್ಯವಾದ.